ಇವತ್ತಿಂದಲ್ಲ 40 ವರ್ಷದಿಂದ ಕೇಳಕತ್ತೀವಿ. ಈಗ ಬೇಕೇ ಬೇಕು. ಈಗ ಅವ್ರ ಅಪ್ಪಾಜಿ ಅವ್ರು ಏನು ಹೇಳ್ಯಾರ ಅದು ಒಳ್ಳೆಯದು. ಸುಮ್ಮನೆ ಹಠ ಮಾಡಿದರೆ ನಮಗೆ ಬೇಕು ಅವ್ರಿಗೆ ಬೇಕಂತ ಹಠ ಮಾಡಬಾರ್ದು. 30 ವರ್ಷದಿಂದ ಅವ್ರು ಗೆದ್ಕೊಂಡು ಬಂದಾರ. ಈಗ ಒಂದು ಚಾನ್ಸ್ ನಮಗೆ ಕೊಟ್ಟರೆ ಒಳ್ಳೆಯದು ಅಂತ ಅವರೇ ಒಂದು ಸಲ ಸಭೆಯಲ್ಲಿ ಹೇಳಿದರು. ಈ ಸಲ ನಾನು ಲಾಸ್ಟ್ ಚುನಾವಣೆ ಇದು, ಈಗ ಬರ್ಬೇಕಾದ್ರೆ ನಾವು ನೆಕ್ಸ್ಟ್ ಬಿಟ್ಕೊಡ್ತೀವಿ ಅಂತ ಅವರು ಹೇಳಿದರು. ಅದು ಮಾಧ್ಯಮದಲ್ಲಿ ಬಂದೈತೆ, ಎಲ್ಲರಿಗೂ ಗೊತ್ತೈತಿ. ಈಗ ಕೊಳ್ಳೇಬೇಕು ಅವರು. ಸುಮ್ಮನೆ ಹಠ ಮಾಡಿದರೆ ನಮಗೆ ಬೇಕು ಅವ್ರಿಗೆ ಬೇಕಂತ ಹಠ ಮಾಡಬಾರ್ದು. ಈಗ ಅವ್ರ ಅಪ್ಪಾಜಿ ಅವ್ರು ಏನು ಹೇಳ್ಯಾರ ಅದು ಕೊಳ್ಳೇಬೇಕು. ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ, ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ತು ಕಾಂಗ್ರೆಸ್ಸಿಂದ, ಅವಾಗೇನು ನಿಮ್ಮ ಬೆಂಬಲ? ಅವಾಗ ಯಾವ ನಮ್ಮದು ಇಂಡಿಪೆಂಡೆಂಟ್ ಏನು ಇರ್ತಾರೋ ಅವ್ರಿಗೆ ನಾವು ಮಾಡ್ತೀವಿ ಸಪೋರ್ಟು. ನಿಮ್ಮಲ್ಲೇ ಒಬ್ಬರು ನಾಯಕರು ಬೇಕು. ಬೇಕು 40 ವರ್ಷದಿಂದ ಕೇಳಕತ್ತೀವಲ್ಲ, ಇವತ್ತಿಂದಲ್ಲ 40 ವರ್ಷದಿಂದ ಕೇಳಕತ್ತೀವಿ. ಈಗ ಬೇಕೇ ಬೇಕು. ನಿಮ್ಮಲ್ಲೇ ಸಾಕಷ್ಟು ಜನ ಅಂದರೆ 3-4 ಜನ ಆಕಾಂಕ್ಷಿಗಳಿದ್ದಾರೆ, ಅದರಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಅಂತ? ಸೂಕ್ತ ಅಭ್ಯರ್ಥಿ MLC ಜಬ್ಬರ್ ಸಾಹೇಬರ ಇದ್ದಾರೆ, ಆಮೇಲೆ ಖಾಲಿದವರ ಇದ್ದಾರೆ. ಅವರು ಯಾರಿಗಾರ ಕೊಳ್ಳಿ ನಿಯತ್ತಿಂದ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಅಭಿವೃದ್ಧಿ ಆಗಿದೆನಾ ದಕ್ಷಿಣ ಕ್ಷೇತ್ರ ಅಂತ? ಅಭಿವೃದ್ಧಿ ಬಗ್ಗೆ ಏನೂ ಆಗಿಲ್ಲ ಸರ್, ಎಲ್ಲ ಶೂನ್ಯ ಆಗಿದೆ. ಇಲ್ಲಿ ಏನು ಮೆಡಿಕಲ್ ಕಾಲೇಜ್ ಇಲ್ಲ, ಹಾಸ್ಪಿಟ್ಲು ಇಲ್ಲ, ಒಳ್ಳೆ ಒಂದು ರೋಡ್ ನೋಡ್ರಿ ನೀವೇ ಕಾಣ್ತತ್ತಲ್ಲ ಏನು ಅಭಿವೃದ್ಧಿ ಆಗಿತ್ತಂತ. ಈಗ 40 ವರ್ಷದಿಂದ ಅವ್ರಿಗೆ ಗೆದ್ಕೊಂಡು ಬಂದೀವಿ. ಈಗ ನಿಮ್ಮ ಹತ್ರನೇ ಇದೆ ಏನು ಮಾಡ್ಯಾರ ಏನಿಲ್ಲ ಅಂತ. ಇದಾಗ ಹೇಳೋದೇನು ಅವಶ್ಯಕತೆ ಇಲ್ಲ. ಏನು ನೀರಿಂದ ಒಂದು ಸಲವೇ ಮಾಡ್ಯಾರ ಅವರು, ನೀರಿಂದ ಒಂದೇ ಸೌಲಭ್ಯ ಮಾಡಿರೋದು, ಬೇರೆ ಏನಿಲ್ಲ. ನೋಡಿರಿ ಒಳ್ಳೆ ಹಾಸ್ಪಿಟ್ಲ್ ಇಲ್ಲ, ಸ್ಕೂಲ್ ಇಲ್ಲ, ಕಾಲೇಜ್ಗಳಿಲ್ಲ. ನಮ್ಗೆ ಏನಾರ ಬೇಕಂದರೆ ಹಳ್ಳಿ ದಾಟಿ ಆ ಕಡೆ ಹೋಗ್ಬೇಕು. ಹಳ್ಳಿ ದಾಟಿ ಆ ಕಡೆ ಹೋಗೋ ಅಷ್ಟೊತ್ತಿಗೆ ಇಲ್ಲಿ ಡೆಲಿವರಿ ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗ್ಬೇಕಾರೆ ಆ ಮಧ್ಯ ರಸ್ತೆಯಲ್ಲಿ ಡೆಲಿವರಿ ಆಗಿಬಿಡ್ತಾರೆ, ಅಂಥ ದೂರ ಇದೆ ಹಾಸ್ಪಿಟ್ಲು. ಸತತವಾಗಿ ಕಾಂಗ್ರೆಸ್ನ ಅಧಿಕಾರಕ್ಕೆ ಬಂದಂಥ ಕ್ಷೇತ್ರ ಇದು, ಕಾಂಗ್ರೆಸ್ನ ಭದ್ರಕೋಟೆ ಅಂತಾರೆ. ಯಾಕೆ ಅಭಿವೃದ್ಧಿ ಆಗಿಲ್ಲ? ಅದೇ ಈಗ ಕೇಳಬೇಕು ಅವ್ರಿಗೆ. ಯಾರು ಕೇಳಬೇಕು? ಈಗ ಕೇಳಬೇಕು. ನಾವು ನಮಗೆ ಟಿಕೆಟ್ ಸಿಕ್ಕರೆ ನಾವು ಅವ್ರಿಗೆ ಕೇಳಬೇಕು, ಈ ಥರ ಮಾಡಿದರೆ ಈ ಥರ ಆಕತ್ತಂತ. ಈಗ ಅವರೇ ತಿಳಿದೈತಲ್ಲ ಇದು ಮಾಡಬೇಕು. ಈಗ ಇಷ್ಟೆಲ್ಲ ಮಾಡ್ಕೊಂಡು ಬಂದೀವಿ, ಏನಾರು ಮಾಡ್ಬೇಕನ್ನೋದು ಅವ್ರ ಮನಸ್ಸಿಗೂ ಬಂದಿಲ್ಲ. ಬಂದಿಲ್ಲ ಅವ್ರ ಮನಸ್ಸಿನಾಗ ಮಾಡಬೇಕು. ನಾವು ಇಷ್ಟು ವರ್ಷದಿಂದ ಗೆದ್ಕೊಂಡು ಬಂದೀವಿ, ಏನಾರ ಈ ಭಾಗಕ್ಕೆ ಏನಾರ ಮಾಡ್ಬೇಕನ್ನೋದು ಅವ್ರ ಮನಸ್ಸಿನಾಗ ಇರಬೇಕಾಗಿತ್ತು. ನಾವು ಪ್ರತಿ ಸಲನೂ ಹೇಳಿದ್ದೀವಿ ಸಭೆಯಲ್ಲಿ, ಅದು ಬೇಕು ಇದು ಬೇಕು ಅಂತ, ಏನೇನೂ ಮಾಡಿಲ್ಲ.